ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಮಾಡಿದ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಹಾಗೆ ಇರ್ತಲ್ಲ, ಅದನ್ನು ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಟೆನ್ಷನ್ ಆಗಿರ್ತದೆ. ಆ ಟೆನ್ಷನ್ನ ಇವಾಗ ಸಾಲ್ವ್ ಮಾಡೋಕ್ಕೆ ನಿಮಗೊಂದು ರೆಸಿಪಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಆಲೂಗಡ್ಡೆ ಚಟ್ನಿ ಇದೆ ನನ್ನ ಹತ್ರ. ಇವಾಗ ಸಾಂಬಾರು ಮಾಡೋಣ. ಬೇಳೆ, ಟೊಮೆಟೊ, ಖಾರದ ಪುಡಿ, ಮಸಾಲ ಪುಡಿ, ಅರಿಶಿನ, ಧನಿಯಾ, ಉಪ್ಪು. ಇವಾಗ ನೋಡ್ಕೊಳ್ಳಿ ಹೇಗೆ ಮಾಡೋದು ಗೊತ್ತಾಗಿದ್ದೀನಿ. ನೀರು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ನೀರು ಹಾಕ್ಕೊಳ್ಳಿ. ಆಮೇಲೆ ಇವೆಲ್ಲ ಮಸಾಲೆಗಳನ್ನು ಇದರೊಳಗೆ ಹಾಕಿ ಎಣ್ಣೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಪ್ರಮಾಣವಾಗಿ ಎಣ್ಣೆ ನೋಡ್ಕೊಳ್ಳಿ. ಇವಾಗ ಏನು ಮಿಕ್ಕಿರ್ತದಲ್ಲ ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ಳಿ. ಅದರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಬಾಯಿ ಮುಚ್ಚಿ ಒಂದು ನಾಲ್ಕು ಇಲ್ಲ 3 ವಿಸಿಲ್ ಹೊಡಿಸ್ಕೊಳ್ಳಿ. ಹೊಡೆಸ್ಕೊಂಡ್ಮೇಲೆ ಯಾವ ಥರ ಕುದೀತೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಒಗ್ಗರಣೆಗೆ ಏನೇನು ಸಾಮಾನು ಬೇಕಂತ ನೋಡ್ಕೊಳ್ಳಿ. ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ. 4 ವಿಸಿಲ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಕುಕ್ಕರ್ ತಣ್ಣಗಿದೆ, ತೆಗೆದು ನೋಡೋಣ. ಈ ಥರ ಬಂದಿದೆ, ನೋಡ್ಕೊಳ್ಳಿ. ಬಂದಿದೆ, ಫುಲ್ ಮ್ಯಾಶ್ ಆಗಿದೆ. ಸ್ವಲ್ಪ ನೀವು ಬೇಳೆ ಕಟ್ಟಿಯೋದ್ರಿಂದ ಅದರಲ್ಲಿಂದ ತಿರ್ಕೋಬೋದು, ಇಲ್ಲಾಂದ್ರೆ ಸೌಟ್ಲಿಂತ್ರ ಆದರೂ ತಿರ್ಕೊಂಡು ನುಣ್ಣಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಹೋಟೆಲ್ ಶೈಲಿ ಥರನೇ ಸಾಂಬಾರು ರುಚಿಯಾಗಿ ಬರುತ್ತೆ. ಈ ಥರ ನೋಡಿ, ಈ ಥರ ಆಲೂಗಡ್ಡೆ ಎಲ್ಲ ಸಣ್ಣ ಸಣ್ಣದಾಗಿ ಕಾಣ್ತದೆ ನೋಡಿ. ಈ ಥರ ಆಲೂಗಡ್ಡೆ ನೋಡೋಕೆ ಎಷ್ಟು ಚೆಂದ ಕಾಣ್ತಿದೆ, ಅಷ್ಟು ಚೆನ್ನಾಗಿ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಇವಾಗ ಒಗ್ಗರಣೆ ರೆಸಿಪಿ ನೋಡ್ಕೊಳ್ಳೋಣ. ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ನೋಡ್ಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಜಸ್ಟ್ ಫ್ರೈ ಆದರೆ ಸಾಕು. ಎಲ್ಲ ಸಾಮಾನು ಹಾಕ್ಕೊಂಬಿಡೋಣ. ಇದರೊಳಗೆ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಇದರೊಳಗೆ ಹಾಕ್ಕೊಂಡು ಜಸ್ಟ್ ಈ ಥರ ಮಾಡಿಬಿಟ್ರೆ ಅದು ಎಣ್ಣೆ ಎಲ್ಲ ಹೀರ್ಕೊತ್ತೆ, ಫ್ರೈ ಆಗುತ್ತೆ ಚೆನ್ನಾಗಿ. ಮಾಡಿದ್ವಲ್ಲ ಸಾರು, ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಇವಾಗ ನಾನು ನೀರು ಹಾಕ್ಕೊಂಡಿನಿ, ಯಾಕಂದರೆ ಇವಾಗ ಚಟ್ನಿ ಹಾಕ್ತೇವಲ್ಲ, ಆ ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಅಂತಂದು. ನೋಡಿ ಫ್ರೆಂಡ್ಸ್, ಇವಾಗ ಕುದಿಯಾಕತ್ತೈತಿ. ಕುದಿಯುವಾಗನೇ ನಾವು ಆ ಚಟ್ನಿ ಏನಿರ್ತದಲ್ಲ ಅದನ್ನು ಹಾಕಬೇಕು. ಇವಾಗ ನಿಮಗೆ ಹಾಕಿ ನಾನು ತೋರಿಸ್ತೀನಿ. ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಚಟ್ನಿ ಏನಿದೆ ಅಲ್ಲ, ಇದು ಹಾಕಿದರೆ ಇದು ರುಚಿ ಕೊಡುತ್ತೆ. ಇದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದರೆ ಚಟ್ನಿ ಮಾಡಿಂದ ಮಧ್ಯಾಹ್ನ ತನಕ ಇರೋದಿಲ್ಲಲ್ಲ, ಇದು ಒಂಥರ ಉಳ್ಳಿಗಾಗ್ಬಿಡ್ತೈತಿ. ಫ್ರಿಜ್ ಇದ್ದರೆ ಇಟ್ಕೋಬೋದು, ಇಲ್ಲ ಉಳ್ಳಿಗಾಗ್ತದೆ. ಒಂದು ಒಳ್ಳೆಯ ಸಾಂಬಾರು ಮಾಡ್ಕೊಳ ಅಂದರೆ ಈ ಥರ ಸಾಂಬಾರು ಮಾಡ್ಬೋದು. ಅದ್ರ ಟೇಸ್ಟೇ ಬೇರೆ ಇರ್ತದೆ, ಒಂಥರ ಹೋಟೆಲ್ ಶೈಲಿ ಥರ. ತಿನ್ನುವಾಗ ಯಾವುದು ತರಕಾರಿ ಪಲ್ಯ ಏನು ಬೇಡ ಅನ್ನಿಸ್ತದೆ. ಸಾಂಬಾರು ಓನ್ಲಿ ಸಾಂಬಾರಿದ್ದರೆ ಅನ್ನ ಸಾಂಬಾರು ಶಾಂಡಿಗೆ ಹಾಕ್ಕೊಂಡು ತಿನ್ಬೋದು. ಈ ಥರ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಲಾಸ್ಟ್ ಫೈನಲ್ಲು. ಇವಾಗ ಸಾಂಬಾರು ಅನ್ನಕ್ಕೆ ಹಾಕ್ಕೊಂಡು ತಿನ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫಾಲೋ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.